ಅಭಿನಂದನೆ ಅಂತ ಹೇಳ್ತಾನೆ. ಚಪ್ಪಾಳೆ ಹೊಡೀರಿ, ಚಪ್ಪಾಳೆ. ತುಂಬಾ ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿ. ಬಾಂಗ್ಲಾ ಶಾಲೆಯವರು ಮೋಜಿನ ಗಣಿತಕ್ಕೆ ಸಂಬಂಧಪಟ್ಟಂಗೆ ಒಂದು ಚಟುವಟಿಕೆಯನ್ನ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಸರಿಯಾಗಿ ನೋಡ್ಕೊಳ್ಳಿ. ನೀವು ಇದೇ ತರ ಹೋಗ್ಬಿಟ್ಟು ನಿಮ್ಮ ಶಾಲೆಯಲ್ಲಿ ನೀವು ಮಾಡ್ಕೋಬಹುದು. ನಾನು ಓದುತ್ತಿರುವ ತರಗತಿ 5ನೇ ತರಗತಿ. ನನ್ನ ಶಾಲೆಯ ಹೆಸರು GM ಗವರ್ಮೆಂಟ್ ಸ್ಕೂಲ್. +9 +2 + 15. 3 + 5 + 7 + 15. 8 + 1 + 6 + 15. 4 + 3 + 8 + 15. 9 + 5 + 1 + 15. 2 + 7 + 6 + 15. 2 + 5 + 8 + 15. ಮಧ್ಯದಲ್ಲಿ ಯಾಕೂ ವ್ಯತ್ಯಾಸ ಇಲ್ಲ. ನನ್ನ ಸ್ಕೂಲ್ ಟೇಬಲ್ 3. 2 1 2, 2 2 4, 2 3 6, 2 4 8, 2 5 10, 2 6 12, 2 7 14, 2 8 16, 2 9 14, 7 3 21, 7 4 28, 7 5 7 8 56, 7 9 63, 7 10 70 = 11. 9 + 1 = 10. 8 + 3 = 11. 4 + 3 = 7. 3 + 7 = 10. 1 + 8 = 9. ಗೌರವ ಡಾಕ್ಟರೇಟ್ ಸ್ವೀಕರಿಸ್ತಾ ಇದ್ದಾರೆ. ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ತುಂಬುವುದರ ಅಭಿನಂದನೆಗಳು. ಆತ್ಮೀಯರೇ, ಎಲ್ರಿಗೂ ನಮಸ್ಕಾರ. ಇವತ್ತೇನು 2025-26ನೇ ಸಾಲಿನ ಕಲಿಕಾ ಹಬ್ಬವನ್ನು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬಂಗ್ಲಾ ಇಲ್ಲಿ ಏನು ಆಯೋಜನೆ ಮಾಡಿದ್ದೀವಿ, ಇದಕ್ಕೊಂದು ಅರ್ಥಪೂರ್ಣವಾದ ಹಿನ್ನೆಲೆ ಇದೆ. ಏನಪ್ಪ ಅಂತಂದರೆ, ಈ ಕೊರೋನಾ ಮಹಾಮಾರಿ ಇಡೀ ಪ್ರಪಂಚವನ್ನೇ ತಬ್ಬಿಬ್ಬು ಮಾಡಿತ್ತು. ಅದು ರಾಜಕೀಯ, ಶೈಕ್ಷಣಿಕ, ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲೂ ಅದರ ಒಂದು ಛಾಯೆ ಮೂಡಿಸಿತ್ತು. ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತೇನು ನಮ್ಮ ಕಣ್ಮುಂದಿದ್ದಾರೆ FLN ಮಕ್ಕಳು ಅಂತಕ್ಕಂಥ ಮಕ್ಕಳು, ಈ ಎಲ್ಲ ಮಕ್ಕಳು 1ರಿಂದ ಇವತ್ತು 10-12ನೇ ತರಗತಿ ತನಕನೂ ಎಲ್ಲ ಮಕ್ಕಳಿಗೂ ಒಂದೊಂದು ಕ್ಲಾಸ್ ಮಿಸ್ ಆಗಿಬಿಟ್ಟಿದೆ. ಅದು ಪಠ್ಯಪುಸ್ತಕ ಆಗಿರ್ಬೋದು, ಕಲಿಕೆ ಆಗಿರ್ಬೋದು, ಬೋಧನೆ ಆಗಿರ್ಬೋದು. ಎಲ್ಲ ಮಕ್ಕಳು ಆ ಕೊರೋನಾ ಕಾಲದಲ್ಲಿ ಲಾಕ್ಡೌನ್ ಆಗಿದ್ದಾಗ 1 ವರ್ಷ ಮಕ್ಕಳಿಗೆ ಕಲಿಕೆಯ ಲಾಸ್ ಆಗಿದೆ, ಕಲಿಕೆಯ ನಷ್ಟ ಆಗಿದೆ. ಅದನ್ನು ನಮ್ಮ ಘನ ಸರ್ಕಾರ ಇಲಾಖೆ ಎಷ್ಟೇ ಒಂದು ನಷ್ಟವನ್ನು ತುಂಬುವಂಥ ಪ್ರಯತ್ನ ಮಾಡಿದರೂ ಕೂಡ ಅದು ಇಲ್ಲಿಗೂ ಕೂಡ ನಮ್ಮಲ್ಲಿ ಕಲಿಕೆಯ ಕೊರತೆ ಎದ್ದು ಕಾಣ್ತಿದೆ. ಆ ನಿಟ್ಟಿನಲ್ಲಿ ನಮ್ಮ ಇಲಾಖೆ ಏನು ಮಾಡಿದೆ, ಈ ಒಂದು ವರ್ಷವನ್ನು FLN ವರ್ಷ. FLN ಅಂತಂದರೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಕೊರತೆ ಇರ್ತಕ್ಕಂಥ ಮಕ್ಕಳನ್ನು ಗುರುತಿಸಿ ಅವರಿಗೆ ಕಲಿಕಾ ನಷ್ಟವನ್ನು ತುಂಬಲಿಕ್ಕೆ ಹಲವಾರು ವಿಧಾನಗಳನ್ನು, ಬೋಧನಾ ವಿಧಾನಗಳನ್ನು, ಬೋಧನಾ ತಂತ್ರಗಳನ್ನು ಅಳವಡಿಸಿಕೊಂಡು ಆ ಮಕ್ಕಳಿಗೆ ಆಗಿರ್ತಕ್ಕಂಥ ಹಿಂದಿನ ವರ್ಷಗಳ ಒಂದು ಕಲಿಕೆಯ ಕೊರತೆಗಳನ್ನು, ಕಲಿಕಾ ಫಲಗಳಾಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಇವೆಲ್ಲವನ್ನು ತುಂಬಲಿಕ್ಕೆ ನಾವು ವಿಶೇಷವಾಗಿ ವಿಶೇಷ ತರಗತಿಗಳನ್ನು ಮಾಡುವುದ್ರ ಮೂಲಕ, FLN ತರಗತಿಗಳನ್ನು ಮಾಡುವುದ್ರ ಮೂಲಕ FLN ಮಕ್ಕಳನ್ನು ಮುಖ್ಯವಾಹಿನಿಗೆ ಅಂತಂದರೆ ಆ ಕಲಿಕೆಯ ನಷ್ಟವನ್ನು ಸರಿಪಡಿಸಿ ಮುಂದಿನ ತರಗತಿಗಳಿಗೆ ಮಕ್ಕಳನ್ನು ಸಿದ್ಧಪಡಿಸಲಿಕ್ಕೆ ಇರ್ತಕ್ಕಂಥ ಒಂದು ಅರ್ಥಪೂರ್ಣವಾದ, ಮಹತ್ವವಾದ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ FLN ಕಲಿಕಾ ಹಬ್ಬ. ಈ ಹಬ್ಬವನ್ನು ನಮ್ಮ ಎಲ್ಲ ಶಾಲೆಗಳು, ನಗರದ ಸುಮಾರು ಎಲ್ಲ ಕನ್ನಡ ಶಾಲೆಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದು, ಎಲ್ಲ ಶಾಲೆಗಳಿಂದ ಟೀಚರ್ಸು, ಮಕ್ಕಳು, ಪೋಷಕರು ತುಂಬ ನವೀನವಾದ ವಿಧಾನಗಳನ್ನು ಅಳವಡಿಸ್ಕೊಂಡು ಇವತ್ತು ಕಲಿಕಾ ಚಟುವಟಿಕೆಗಳಾಗಿರ್ಬೋದು, ಕಲಿಕಾ ಆಟಗಳಾಗಿರ್ಬೋದು, ಕಲಿಕಾ ಪ್ರದರ್ಶನವನ್ನು ಮಾಡುವುದರ ಮೂಲಕ ಗಟ್ಟಿ ಓದು, ಅಂದವಾದ ಬರವಣಿಗೆ, ಮೆಮೊರಿ ಟೆಸ್ಟು,
ಪೋಷಕರೊಂದಿಗೆ ಮಕ್ಕಳ ಸಹಸಂಬಂಧ ಚಟುವಟಿಕೆಗಳಾಗಿರ್ಬೋದು, ಆರೋಗ್ಯ ಮತ್ತು ಪೌಷ್ಟಿಕತೆ, ಹೀಗೆ ಹಲವಾರು ವಿಧಗಳಲ್ಲಿ ಮಕ್ಕಳು ಬಹುಮುಖ ಕಲಿಕಾ ವಿಧಾನಗಳನ್ನು ಅನುಸರಿಸಿ ಕಲಿಕೆಯನ್ನು ಬಲವರ್ಧನೆಗೊಳ್ಳುವಂಥ ಒಂದು ಅವಕಾಶವನ್ನು ನಾವು ಕಲಿಸಿದ್ದೀವಿ. ಪೋಷಕರು ಕೂಡ ತುಂಬ ಆಸಕ್ತಿಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಸರ್ಕಾರ ಏನೆಲ್ಲ ನಮಗೆ ಈ ಒಂದು ಹಬ್ಬಕ್ಕೆ ಅನುದಾನವನ್ನು ಅನುಕೂಲಿಸಿದೆಯೋ ಅದಕ್ಕಿಂತ ಹೆಚ್ಚಾಗಿ ಎಲ್ಲ ಶಾಲೆಗಳ ಸಹಕಾರ ಸಿಕ್ಕಿದೆ. ಮಿಗಿಲಾಗಿ ಬಂಗ್ಲಾ ಶಾಲಾ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು ಕೂಡ ಬಹಳಷ್ಟು ಶ್ರಮ ಹಾಕಿದ್ದಾರೆ. ಅವರೆಲ್ಲರ ಒಂದು ಶ್ರಮದ ಪ್ರತಿಫಲವೇ ಈ ಒಂದು ಕಲಿಕಾ ಹಬ್ಬ ಇಷ್ಟು ಚೆನ್ನಾಗಿ ನಡೀಲಿಕ್ಕೆ ಒಂದು ಕಾರಣ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೆ.ವಿ. ಜಗನ್ನಾಥ್ ಮತ್ತು ಸಿಬ್ಬಂದಿ ವರ್ಗಕ್ಕೆ ನಾನು ಅನಂತ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ಪೋಷಕರಿಗೂ, ಶಿಕ್ಷಕರಿಗೂ, ಪುಟಾಣಿ ಮಕ್ಕಳಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕಲಿಕೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಕೂಡ ಸಮಾಧಾನಕರ ಬಹುಮಾನ, ತೃತೀಯ, ದ್ವಿತೀಯ, ಪ್ರಥಮ ಬಹುಮಾನಗಳನ್ನು ಕೂಡ ವ್ಯವಸ್ಥೆ ಮಾಡಿದ್ದೇವೆ. ಮಧ್ಯಾಹ್ನ ಎಲ್ರಿಗೂ ಲಘು ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಹೀಗೆ ಮಧ್ಯಾಹ್ನ ಸಮಾರೋಪ ಸಮಾರಂಭ ಇರ್ತದೆ. ಆ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಮಕ್ಕಳು ಮತ್ತು ಪೋಷಕರನ್ನು ಅವರಿಗೆ ಬಹುಮಾನಗಳನ್ನು ಕೊಟ್ಟು, ಪ್ರಶಸ್ತಿ ಪತ್ರವನ್ನು ಕೊಟ್ಟು ಅವರ ಒಂದು ಕಲಿಕೆಗೆ ಪ್ರಶಂಸೆಯನ್ನು ಕೂಡ ನಾವು ಒದಗಿಸಲಿದ್ದೇವೆ. ಈ ಎಲ್ಲ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ಈ ವೇದಿಕೆಯನ್ನು ನಾನು ವೇದಿಕೆಗೆ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ರಿಗೂ ನಮಸ್ಕಾರ. ಏನು ಇವತ್ತಿನ ದಿನ ನಮ್ಮ ನಗರ ಕ್ಲಸ್ಟರಿನ ಕಲಿಕೆ ಹಬ್ಬ FLN ಈಗ ತಾನೇ ನಮ್ಮ CRP ಕೃಷ್ಣಪ್ಪರವ್ರು ಹೇಳಿದಂತೆ ಏನು ನಮ್ಮ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನು ಪ್ರತಿಯೊಂದು ಕ್ಲಸ್ಟರಲ್ಲಿ ಇಡೀ ರಾಜ್ಯಾದ್ಯಂತ ನಡೆಯೋ ಕಾರ್ಯಕ್ರಮವನ್ನು FLN ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಂಗ್ಲಾ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಎಲ್ಲ ಮುಖ್ಯ ಗುರುಗಳು ಒಮ್ಮತದಿಂದ ಮಾಡಿ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಎಲ್ಲ ನಮ್ಮ ಶಿಕ್ಷಕರು, ಎಲ್ಲ ಸಹ ಶಿಕ್ಷಕರು ಮತ್ತು ಅಡುಗೆಯವರು ಎಲ್ಲರೂ ಕೂಡ ಈ ಕಾರ್ಯಕ್ರಮ ಸ್ಪಂದಿಸ್ತಾ ಎಲ್ರಿಗೂ ಕೈ ಜೋಡಿಸಿ ಅತಿ ಹೆಚ್ಚಾಗಿ ಶ್ರಮ ವಹಿಸಿ ಮಾಡಿದ್ದಾರೆ. ಎಲ್ಲರೂ ಕೂಡ ವಂದಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಟೌನಿನ ಎಲ್ಲ ಮುಖ್ಯ ಗುರುಗಳಿಗೂ, ಸಹ ಶಿಕ್ಷಕರಿಗೂ, ಮಕ್ಕಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರೂ ಕೂಡ ವಂದನೆ ಅರ್ಪಿಸ್ತಾ ಸ್ವಾಗತವನ್ನು ಮತ್ತೆ ಬಯಸ್ತಾ ಎಲ್ರಿಗೂ ವಂದನೆ ಹೇಳ್ತಾ, ಏನೋ ಅಂದರು ಈ ಕಲಿಕಾ ಹಬ್ಬ ಮಕ್ಕಳ ಹಬ್ಬ ಈಗ ಎಲ್ಲರೂ ಕಾಣಿಸ್ತಾ ಇದ್ದೀರಾ. ಯಾವ ಥರ ಪೋಷಕರು ಮಕ್ಕಳು ಯಾವ ಥರ ಇದ್ದಾರೆ ಅಂತ ಈ ಕಲಿಕಾ ಹಬ್ಬದ ಗೊತ್ತಾಗತ್ತೆ. ಇಲ್ಲ ಮಧ್ಯಾಹ್ನ 2 ಗಂಟೆಗೆ ಕಲಿಕಾ ಮತ್ತು ಸಮಾರಂಭ ಇರೋದರಿಂದ ಎಲ್ಲ ಟೀಚರ್ಸ್ಗೆ ಇಲ್ಲಿ ಟೀಚರ್ಸ್ಗೆ ವೆಲ್ಕಮ್ ಮಾಡ್ತಾಯಿದ್ದೀವಿ. ಅವ್ರಿಗೆ ಒಂದು ನಾವು ಕಾಣಿಕೆ ಮತ್ತು ನಮ್ಮ CRP ಕ್ಲಸ್ಟರಿಂದ ಕೊಡ್ತಾಯಿದ್ದೀರಿ. ಎಲ್ರಿಗೂ ವಂದಿಸ್ತಾ ಈ ಕಾರ್ಯಕ್ರಮ ಭಾಗವಹಿಸಿ ಯಶಸ್ವಿಗೊಳಿಸೋಕ್ಕೆ ಎಲ್ರಿಗೂ ವಂದಿಸ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ ಮಾತು.